ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇವೆಲ್ಲ ಡೆಫಿನೆಟಾಗಿ ನಿಮ್ಮ ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಪೂರ್ಣವಾಗಿ ವಿಡಿಯೋವನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪೋಯಮ್ ಆಗಿರ್ತದೆ ಮಕ್ಕಳ, ಅಸಫಲತಾ. ಸೊ ಆ 4 ಲೈನನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ ಮಕ್ಕಳ. ಹಾಗಾಗಿ ಫಸ್ಟ್ ನಾನು ನಿಮಗೆ ಹೇಳ್ತಿರೋದೆ ಆ 4 ಲೈನ್, ಯಾಕೆಂದರೆ 4 ಅಂಕಗಳು ಸಿಗ್ತದೆ. ಸೊ ಯಾವುದೇ ಮಿಸ್ಟೇಕ್ಸ್ ಇಲ್ದಲೇನೆ. ಸೊ ನಾನು ಜಸ್ಟ್ ಪಾಸ್ ಆಗಬೇಕು, 40 ಮಾರ್ಕ್ಸು ನನಗೆ ಬಂದರೆ ಸಾಕು ರೈಟಿಂಗಲ್ಲಿ, ಪ್ಲಸ್ ಅದೊಂದು 20 ಮಾರ್ಕ್ಸ್ 60 ಮಾರ್ಕ್ಸ್ ಆಗುತ್ತೆ. ಸೊ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಬೋದು. ಹಾಗಾಗಿ ಸೊ ಇದು ನಿಮಗೆ ಬೇಕು, 30ರಿಂದ 40 ಅಂಕಗಳು ನಿಮಗೆ ಬೇಕು ಅಂದರೆ ಜಸ್ಟ್ ಫಸ್ಟ್ ನೀವು ಪೋಯಮನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮಕ್ಕಳ. ಸೊ 4 ಲೈನ್ ಇರುತ್ತೆ, ಡೆಫಿನೆಟ್ ಇದೇ ಪೋಯಮ್ ಆಗಿರೋದ್ರಿಂದ ಮಿಸ್ ಮಾಡ್ಕೊಳ್ಳೇಬೇಡಿ. ತದನಂತರ ನೀವು ಚುಟ್ಟಿ ಪತ್ರ ಮತ್ತು ಪಿತಾಜಿಗೆ ಅಥವಾ ತಂಗಿಗೆ ಅಥವಾ ತಾಯಿಗೆ ಪತ್ರ ಬರೀಲಿಕ್ಕೆ ಇರ್ತದೆ. ಸೊ ಬೆಟರ್ ನೀವು ಚುಟ್ಟಿ ಪತ್ರವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಯಾವುದೇ ಕೇಳ್ತಾರೆ, कोई कारण बताते हुए 3 दिन की छुट्टी मांगते हुए अपने प्राध्यापक के नाम पर एक पत्र लिखी. ಸೊ कोई कारण. ಸೊ ಸಮ್ಟೈಮ್ಸ್ ಅವರು ಬಾಯಿಗೆ ಶಾದಿ ಅಂತ ಹೇಳಿ ಕೇಳ್ಬೋದು, ಅಥವಾ ನಿಮ್ಗೆ ಹುಷಾರಿಲ್ಲ ಅಂತೆಲ್ಲಾದರೂ ಕೇಳ್ಬೋದು. ಹಾಗಾಗಿ ಬಟ್ ಹೆಚ್ಚಾಗಿ ನಿಮಗೆ कोई कारण, ಸೊ ಯಾವುದೋ ಒಂದು ಕಾರಣ ಅಂತ ಕೇಳಿ ಹೇಳ್ತಾ ಇದ್ದಾರೆ ಮಕ್ಕಳು. ಹಾಗಾಗಿ ನೀವು ಯಾವುದಾದ್ರೂ ಒಂದು ಕಾರಣನಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಓಕೆನಾ. ಸೊ कोई कारण बताते 3 दिन. ಸೊ ಅವ್ರು 3 दिन ಕೇಳ್ಬೋದು, ಅಥವಾ 4 दिन ಕೇಳ್ಬೋದು, ಅಥವಾ 1 दिन ಅಂತಲೂ ಕೇಳ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ದಿನಾಂಕವನ್ನು ಈ ಕಡೆ ಬರೀತೀರಾ. ಸೊ ಆ್ಯಸ್ ಯೂಶುವಲ್ ಸೇಮ್ ಪ್ಯಾಟರ್ನ್, ಇದರಲ್ಲಿ ಏನು ಬದಲಾವಣೆ ಇಲ್ಲ. ಸೊ ಪ್ರೇಷಕ್ ಅಂತ ಹೇಳಿ ನಿಮ್ಮ ಅಡ್ರೆಸ್ಸನ್ನು ಬರೀರಿ. ಸೊ ನಿಮ್ಮ ಹೆಸರು ಏನಿರ್ತದೆ ಎಕ್ಸೆಟ್ರಾ XYZ ಏನೋ ಹೆಸರನ್ನು ಹಾಕಿ, ನಿಮ್ಮ ಶಾಲೆ ಹೆಸರನ್ನು ಹಾಕಿ, ಸೊ ನೀವು ಅದನ್ನು ಹಾಕ್ಬಿಟ್ಟು ಎಷ್ಟನೇ ಕ್ಲಾಸು ಅಂತ ಹೇಳಿ ನೀವು ಹಾಕಿ. ನೆಕ್ಸ್ಟ್ ಸೇವಾಮೆ, ಇದು ಸೇಮ್ ಆ್ಯಸ್ ಇಟ್ ಈಸ್, ಏನು ಚೇಂಜ್ ಆಗಲ್ಲ. ಪ್ರಾಧ್ಯಾಪಕ್, ಸೊ ನೀವು ಯಾವ ಶಾಲೆಯಲ್ಲಿ ಓದ್ತಾ ಇರ್ತೀರ ಆ ಶಾಲೆಯ ಹೆಸರು, ಅಡ್ರೆಸ್ಸನ್ನು ಹಾಕಿದರೆ ಸಾಕು ಮಕ್ಕಳ. ಫಸ್ಟು ಪ್ರೇಷಕ್ ನಿಮ್ಮ ಅಡ್ರೆಸ್ಸನ್ನು ಬರೀಬೇಕು. ತದನಂತರ ಇಲ್ಲಿ ಪ್ರಾಧ್ಯಾಪಕ್, ಇಲ್ಲಿ ದಿನಾಂಕ ಇರ್ತದೆ. ತದನಂತರ ನೀವು ಬಂದರೆ ಮಾನ್ಯ ಮಹೋದಯ ಅಂತ ಹೇಳಿ ಹಾಕ್ತೀರಾ. ಹಾಕಿ ವಿಷಯ ಏನಾಗ್ತೀರಾ, 3 दिन की छुट्टी मांगते हुए पत्र. ಸೊ 3 ದಿನದ ರಜಾ ಕೋರಿ ಪತ್ರ. ಸೊ मुझे अपनी बाई की शादी में भाग लेने के लिए ದಿನಾಂಕ. ಸೊ ಇವತ್ತು 4ನೇ ತಾರೀಕು ನೀವು ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಅಲ್ಲಿಗೆ ಬರೀರಿ, 4ನೇ ದಿನದಿಂದ 6ನೇ ದಿನದ ತನಕ ನನಗೇನು ಬೇಕು, ರಜೆ. ಸೊ ಬರಿಬೇಕಿಲ್ಲಿ 4/4/2025 से 7/4/2025 तक छुट्टी चाहिए, कृपया छुट्टी दीजिए. ಸೊ ಧನ್ಯವಾದ के साथ आपका ಆಜ್ಞಾಕಾರಿ ಛಾತ್ರ ಅಂತ ಹೆಸರು ಹಾಕಿ, ಅಧ್ಯಾಪಕ ಅವರ ಸಹಿ ಅಕ್ಷರ. ಇದಿಷ್ಟೇ ಮಕ್ಕಳ, ಇನ್ನೇನೂ ಮಾಡೋಂಗಿಲ್ಲ. ಸೊ ಫಸ್ಟ್ ದಿನಾಂಕ ಹಾಕ್ತೀರಾ, ಪ್ರೇಷಕ್ ಹಾಕ್ತೀರಾ, ನೆಕ್ಸ್ಟ್ ಸೇವಾಮೆ ಪ್ರಾಧ್ಯಾಪಕ ಪ್ರಧಾನ ಅಧ್ಯಾಪಕ ಅವ್ರದ್ದು ಇದನ್ನು ಹಾಕಿ, ಮಾನ್ಯ ಮಹೋದಯ ವಿಷಯ ಅಂತ ಹೇಳಿ ಬರೆದು, ಸೊ ಮುಜೆ ಅಪ್ನಿ ಬಾಯಿಗೆ ಶಾದಿ, ಯಾವುದಾದೇ ಕಾರಣ ಆದರೂ ಕೊಡ್ಬೋದು. ಹಾಗಾಗಿ ಇದಕ್ಕೆ 5 ಅಂಕಗಳಿರ್ತದೆ ಮಕ್ಕಳ. ಸೊ ಹೋಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ತದನಂತರ ನೀವು ದೋಹೆಗಳು. ಸೊ ವೆರಿ ಇಂಪಾರ್ಟೆಂಟ್. ಸೊ 3 ದೋಹೆ ಯಾವುದಾದ್ರೂ ನೋಡ್ಕೊಳ್ಳಿ ಮಕ್ಕಳ, 3 ದೋಹೆ ಇಷ್ಟರೊಳಗಡೆ ನಿಮಗೆ ಕೇಳ್ತಾರೆ. ಮುಖಿಯಾ ಮುಕ್ಸೆ ಚಾಹಿಯೆ, ಕಾನಾ ಪಾನಾ ಕೋ ಏಕ, ಪಾಲೈ ಪೋಸೈ ಸಕಲ್ ಅಂಗ, ತುಳಸಿ ಸಹಿತ ವಿವೇಕ್. ಸೊ ಅದು ಕೇಳ್ಬೋದು. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಪುಣ್ಯ ಅಭಿಮಾನ, ತುಳಸಿ ದಯಾನೇ ಚಡಿಯಾ ಜಬ್ ಲಗ್ ಗಟ್ ಮೇ ಪ್ರಾಣ, ಅದನ್ನು ಕೇಳ್ಬೋದು. ಅಥವಾ ರಾಮ್ ರಾಮ್ ಮಣಿದೀಪ್ ದೂರ್ ಜಿ, ಜಿಹಾ ದೇಹರಿ ದ್ವಾರ, ತುಳಸಿ ಬೀತರ್ ಬಹಿರೋ ಜೋ ಚಹಸಿ ಉಜ್ದಿಯಾರ್. ಸೊ ಇವು 3ರಲ್ಲಿ ಯಾವುದಾದ್ರೂ ಒಂದು ದೋಹೆಯನ್ನು ಕೇಳ್ತಾರೆ ಮಕ್ಕಳ. ಹಾಗಾಗಿ 3ರಲ್ಲಿ ಒಂದೇನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಭಾವಾರ್ಥವನ್ನು ಸಹ ನಿಮಗಿಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ಸೊ ಇದನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 4 ಅಂಕಕ್ಕೆ ಮಕ್ಕಳ ಹೆಚ್ಚಾಗಿ ಕೇಳ್ತಿರೋವಂಥದ್ದು, ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯ का वर्णन कीजिए ಅಥವಾ ಕರ್ನಾಟಕ ಶಿಲ್ಪಕಲಾ का ಪರಿಚಯ कीजिए. ಸೊ ಇದನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮಕ್ಕಳ. ಹಾಗಾಗಿ ನೀವು ಬರಿಬೋದು, ಪ್ರಕೃತಿ ಮಾತಾನೆ ಕರ್ನಾಟಕ राज्य को अपने हाथों से सेवा कर सुंदर और समृद्ध बनाया है, कर्नाटक की नयन मनोहर है, पक्षिना में विशाल अरबी समुद्र लहराता है, इस प्रांत में दक्षिण से उत्तर के चोरे तक फैला लंबी पर्वतमालों के पश्चिम घट्टा कहते हैं, इसी घट्टा का कुछ भाग सह्याद्री कहलाता है, दक्षिणा में नीलगिरी पर्वतमालाएं शोभायमान है. ಸೊ ಹಾಗಾಗಿ
सो ಈ ಪ್ರಶ್ನೆನ ಕೇಳ್ತಾರೆ अथवा कर्नाटक की शिल्पकला की परिचय दीजिए। कर्नाटक राज्य का शिल्पकला अलौकिक है। बादामी हाइवोड़े पट्टदकल जो मंदिर को उनके शिल्पकला अद्भुत है। बेलूर हलेबीडु सोमेश्वर की मंदिर में पर्वत के जो मूर्तियां है सजीव लगती है। गोमटेश्वर एक शिला प्रतिमा दुनिया के त्याग और बलिदान का संकेत दे रहे हैं। बीजापुर के गोल गुंबज का वास्तुशिल्प गैलरी वास्तुकला का अद्वितीय दृष्टता है। मैसूर का राजमहल कर्नाटक वैभव का प्रतीक है। सो ಇದನ್ನ ನೀವು ಈ ರೀತಿ ಬರೀಬಹುದು ಮಕ್ಕಳು। ವೆರಿ ಇಂಪಾರ್ಟೆಂಟ್ ಕ್ವಶನ್। ಅಥವಾ कर्नाटक की ಸಾಹಿತ್ಯ ಮೇ ಸಾಹಿತ್ಯಕಾರ ಸೊ ಏನಂತ ಹೇಳ್ತಾರೆ ಆ ಪ್ರಶ್ನೆಯನ್ನು ಸಹ ಕೇಳ್ತಾ ಇದ್ದಾರೆ। ಇವು ಮೂರರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಹೆಚ್ಚಾಗಿ ಕರ್ನಾಟಕ ಶಿಲ್ಪಕಲಾ का ಪರಿಚಯ ದೀಜಿಯೇ ಅದನ್ನು ಕೇಳ್ತಾರೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ। ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳು ಇವೆರಡೂ ಸಹ। ನೆಕ್ಸ್ಟ್ ನಿಮಗೆ ಲೆಸನ್ಸ್ಗೆ ಮತ್ತು ಪೋಯಮ್ಗಳಿಗೆ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳುವಂಥದ್ದು ಸೇಬ್ ಕಿ ಹಾಲತ್ ಕೈಸಿ ಥಿ। ಸೊ ಸೇಬ್ ಹೇಗಿತ್ತು? ಏಕ್ ಸೇಬ್ ಸಾಡಾ ಹುವಾ ಥಾ, ದೂಸರಾ ಸೇಬ್ ಆಧಾ ಸಾಡಾ ಹುವಾ ಥಾ, तीसरा सेब यह सड़ा त मगर तक तरफ दबकर बिल्कुल पिचक गया था। वेरी इंपॉर्टेंट क्वेश्चंस मकला निम्गे। सो नन क्वेश्चंस ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ। दुकानदार ने लेखक से क्या कहा था? सो दुकानदार ने लेखक से यह कहा कि बाबूजी बड़े मज़ेदार सेब आए हुए हैं, काश काश्मीरी के आप ले जाए, खाकर तबीयत खुश हो जाएगी। सो मोस्ट इम्पॉर्टेंट क्वेश्चन, काश्मीरी सेब पाठ का आशय क्या सीख मिलता है अथवा चैतन वाली क्या है? सो ಇದನ್ನ ಕೇಳ್ತಾರೆ ಹೆಚ್ಚಾಗಿ। नेक्स्ट मोहर्रम का मेल में लेखक का अनुभव अथवा रेवड़ी बेचने वाला लेखक के शाम क्यों मांगी? सो ಈ क्वेश्चंस ना ನೋಡ್ಕೊಳ್ಳಿ। लेखक ने गिल्लू का प्राण कैसा बचाया? लेखक के ध्यान आकर्षित करने के लिए गिल्लू क्या करता था? गिल्लू ने लेखक की गैरहाजिरी में दिन कैसे बिताए थे? नेक्स्ट वर्मा जी की चौंकने के लिए गिल्लू क्या क्या चीप जाता है? बसंत एक ईमानदार लड़का था कैसे? से ಇದನ್ನ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ। ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್। ನೆಕ್ಸ್ಟ್ ರಾಜ್ಕಿಶೋರ್ के मानवीय व्यवहार का परिचय दीजिए। सो ಇದನ್ನು ಸಹ पंडित राजकिशोर के मानवीय व्यवहार के परिचय दीजिए 3 ಮಾರ್ಕ್ಸ್ಗೆ ಕೇಳುವಂಥದ್ದು। ಬಸಂತ್ ईमानदार लड़का है ಇದು ಸಹ 3 ಮಾರ್ಕ್ಸ್ಗೆ ಕೇಳುವಂಥದ್ದು। ನೆಕ್ಸ್ಟ್ ಇಂಟರ್ನೆಟ್ ಏಕ वरदान कैसे? सो इंटरनेट अना ಒಂದು वरदान ಅಂತ ಹೇಳಿ ಕೇಳ್ತಾರೆ। ಯಾಕೆ ಅಂತ ಹೇಳಿದ್ರೆ ಇದು सचमुच एक वरदान है, उसके जीवन में हर क्षेत्र में अपने कमाल दिया है, जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि। यहाँ एक की देश का रक्षा दलों के कार्यवाही के इंटरनेट का बहुत बड़ा योगदान है। सो इदिष्टನ್ನ ಆನ್ಸರನ್ನು ಬರಿಬೇಕಾಗ್ತದೆ। ನೆಕ್ಸ್ಟ್ 16ನೇ ಕ್ವೆಶ್ಚನ್, ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಕೋಸ್ ಹೈ ಕೈಸೆ? ಸೊ ಇದನ್ನು ಸಹ ತುಂಬ ಬಾರಿ ಕೇಳ್ತಾರೆ। ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ಗೆ ಅರ್ಥ ಕ್ಯಾ ಹೈ? ಸೊ ವಿಡಿಯೋ ಕಾನ್ಫರೆನ್ಸ್ನ ಅರ್ಥ ಏನಂತ ಹೇಳಿ ಕೇಳ್ತಾರೆ। ನೆಕ್ಸ್ಟ್ कलेक्टर साहब ने बच्चों के बधाई में क्या कहा? सो ಈ ಕ್ವೆಶ್ಚನ್ಸು। नेक्स्ट 19 क्वेश्चन ಬಂದರೆ ಭಾರತ್ माँ के प्रकृति सौंदर्य का वर्णन कीजिए। सो ಇದನ್ನು ಸಹ ಕೇಳ್ತಾರೆ। कवि भगवती चरण वर्मा जी कहते हैं कि भारत माँ हरे भरे खेत से सुंदर है, फल फूलों से भर वन उपवन है, भारत माँ के भूमि के अंदर खनिजों की व्यापक धन है, मुक्त हस्तों के भारत माँ सभी का सुख संपत्ति ज्ञान धन दाम बांट रही थी। सो ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ। ನೆಕ್ಸ್ಟ್ ಮಾತೃಭೂಮಿ का स्वरूप कैसे सुशोभित है? सो ಈ ಕ್ವೆಶ್ಚನ್ಸ್ ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್। गांव एक आदर्श गांव कैसे बनाया जा सकता है अथवा गांव की सफाई के लिए बालक क्या क्या काम करते हैं? सो ಈ ಕ್ವೆಶ್ಚನ್ಸ್ ಸಹ ಸೊ ನಿಮಗೆ ಈ ಒಂದು ಇದರಲ್ಲಿ ಕ್ವೆಶ್ಚನ್ಸ್ ಕೊಟ್ಟಿರೋದು ಇದಿಷ್ಟು ಬರೀ 2 ಪೇಜ್ ಇರುವಂಥದ್ದು ಮಕ್ಕಳ। ಸೊ ಇದಿಷ್ಟನ್ನು ನೀವು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 40 ಅಂಕಗಳನ್ನು ನೀವು ಗಳಿಸ್ಕೋಬಹುದಾಗ್ತದೆ। नेक्स्ट 21ನೇ प्रश्न, प्रकृति पर सर्वत्र है विजयी पुरुष आसानी, इस पंक्ति का आशय समझाइए। नेक्स्ट दिनकर जी के अनुसार मानव का सही परिचय क्या है? समय का सदुपयोग कैसे करना चाहिए अथवा समय की पहचान आशय महत्व। सो ಇದರಲ್ಲಿ ಯಾವುದಾದರೂ ಕೇಳಬಹುದು।
नेक्स्ट मनुष्य के लिए सुख की प्राप्ति कब संभव है सो ಈ ಕ್ವೆಶ್ಚನ್ಸ್ ಅನ್ನು ನೋಡ್ಕೊಳ್ಳಿ नेक्स्ट बालकृष्ण अपनी माता यशोदा ने क्या शिकायत करता है सो ಈ ಕ್ವೆಶ್ಚನ್ಸ್ नेक्स्ट यशोदा कृष्ण के क्रोध के कैसे शांत करते हैं ಯಾವ ರೀತಿ ಅವಳನ್ನ ಸಮಾಧಾನವನ್ನ ಮಾಡ್ತಾ ಇದ್ದ यशोदा कहती है कि बलराम तो जन्म ही जुगलखोर है मैं गोधन की कसम खाकर कहती हूँ मैं ही तेरी माता हूँ और तुम मेरी पुत्र हो सो ಈ ರೀತಿ ಹೇಳಿ ಅವಳನ್ನ ಕೃಷ್ಣನನ್ನ ಸಮಾಧಾನ ಮಾಡ್ತಾ ಇದ್ಲು नेक्स्ट कृष्ण अपनी माता यशोदा की प्रति क्यों नाराज है सो ಯಾಕೆ ತುಂಬ ಬೇಜಾರನ್ನ ಮಾಡ್ಕೋತಾ ಇದ್ಲು कृष्ण अपनी माता यशोदा की प्रति इसलिए नाराज है कि यशोदा केवल कृष्ण का ही मारती है और डांटती है भाई बलराम को कभी गुस्सा नहीं करती और कभी नहीं मारती है सो ಹಾಗಾಗಿ ತುಂಬ ಬೇಸರವನ್ನ ಮಾಡ್ಕೊಳ್ತಾ ಇದ್ದ ಕೃಷ್ಣ ಯಶೋದನ ಮೇಲೆ सो इदिष्टु नोड़ी बहಳ इंपॉर्टेंट क्वेश्चंस नेक्स्ट झूठ बोलने की हालत कैसी होती है सो झूठ ಹೇಳೋದ್ರಿಂದ ಏನೆಲ್ಲ ಆಗ್ತದೆ नेक्स्ट सत्य क्या होता है उसके रूप कैसे होता है सो सत्य ಏನು सो ಅದರ ರೂಪ ಹೇಗಿರುತ್ತದೆ नेक्स्ट शास्त्र में सत्य बोलने के लिए तारीफ कैसे समझाई गया है ये क्वेश्चंस नेक्स्ट सत्य की शक्ति के बारे में महात्मा गांधी जी का कथन क्या है शनि सबसे सुंदर ग्रह है ಈ ಪಾಠದಲ್ಲಿ ಬೇರೆ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಮಕ್ಕಳ ಇದಿಷ್ಟು ಆನ್ಸರ್ಸ್ ಅನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ಲ ಸೋ ಟೈಟನ್ ಬಗ್ಗೆನೂ ಸಹ ಕೇಳಿದ್ರು ಕಂಪ್ಲೀಟ್ ಆಗಿ ಅದಕ್ಕೆ ಇಲ್ಲೇ ಆನ್ಸರ್ ಇದೆ ನೋಡಿ ಶನಿ सौरमंडल का दूसरा बड़ा ग्रह है महाराज सूर्य के पुत्र है यह ग्रह बहुत धीम गाती है चलना दिखाई होता है और सौरमंडल का सर्वाधिक सुंदर ग्रह है शनि का वायुमंडल की हाइड्रोजन हीलियम मीथेन तथा अमोनिया गैस से बना है शनि का सबसे बड़ा चंद्र टाइटन और मंडल का सर्वाधिक महत्वपूर्ण सो ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ನೀವು ಯಾವುದೇ ಕ್ವೆಶ್ಚನ್ಸ್ ಕೇಳಿದ್ರು ಶನಿ ಸಬ್ಸೆ ಸಂದರ್ಭ ಸೊ ಈ ಪಾಠದಲ್ಲಿ ಇದಿಷ್ಟು ಆನ್ಸರ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಇದರೊಳಗಡೆನೆ ಆನ್ಸರ್ಸ್ ಅನ್ನು ನೀವು ಬರೆದ್ರೆ ಸಾಕು को बेस गए निमंत्रण पत्र में क्या लिखा था सो ಏನಂತ ಹೇಳಿ ಬರೆದಿತ್ತು फूल मलाई मिलने पर लेखक क्या सोचने लगा चप्पल की चोरी होने पर ईमानदार डेलीगेट ने क्या सुझाव दिया सो इदिಷ್ಟು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕರ್ನಾಟಕ ವೈಭವ್ ಸೊ ಇದರಲ್ಲಿ ನಿಮಗೆ ನಿಬಂಧನ ಕೇಳಿದರೆ ಇದಿಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇಂಟರ್ನೆಟ್ ಸೊ ಕರ್ನಾಟಕ ವೈಭವ್ ಅಥವಾ ಇಂಟರ್ನೆಟ್ ನೋಡಿ ಅದರ ಅರ್ಥ ಲಾಭ ಹಾನಿ ಉಪಸಂಹಾರ ಸೊ ಇಂಟರ್ನೆಟ್ ಅಂತ ಆಲ್ಮೋಸ್ಟ್ ಫಿಕ್ಸ್ ಮಕ್ಕಳ ಇದರಲ್ಲಿ ಒಂದಂತೂ ಫಿಕ್ಸ್ ಇದ್ದೇ ಇರ್ತದೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ವ್ಯಾಕರಣ ಭಾಗಕ್ಕೆ ಬಂದರೆ ವಿರಾಮ ಚಿಹ್ನೆ ಸೊ ಅದನ್ನು ಕೇಳ್ತಾರೆ ಮಕ್ಕಳ ವಿರಾಮ ಚಿಹ್ನೆಯಲ್ಲಿ ಪೂರ್ಣ ವಿರಾಮ ಪ್ರಶ್ನಾರ್ಥಕ ವಿಸ್ಮಯಾದಿ ಬೋಧಕ ನೆಕ್ಸ್ಟ್ ಅಲ್ಪ ವಿರಾಮ ಸೊ ಇದರಲ್ಲಿ ಯಾವ ರೀತಿ ಬರೋ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸಮಾಸಿಗೆ ಬಂದರೆ ಯಾವೆಲ್ಲ ಇದಕ್ಕೆ ಬರ್ತದೆ ಸಮಾಸಗಳಿಗೆ ತತ್ಪುರುಷ ಸಮಾಸಕ್ಕೆ ಬರ್ತದೆ ದೀರ್ಘ ಸಮಾಸಕ್ಕೆ ದ್ವಂದ್ವ ಸಮಾಸ ಸೊ ಕರ್ಮಧಾರಯ ಸಮಾಸ ಅವನ್ನ ನೋಡ್ಕೊಳ್ಳಿ ಸಂಧಿಗಳಿಗೆ ಬಂದರೆ ದೀರ್ಘ ಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಗುಣ ಸಂಧಿ ವ್ಯಂಜನ ಸಂಧಿ ಸೊ ಇದರಲ್ಲಿ ಯಾವೆಲ್ಲ ಪದಗಳು ಬರ್ತವೆ ಸೊ ಒಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಎಕ್ಸಾಮಲ್ಲಿ ಕೇಳಿರುವಂಥ ವರ್ಡ್ಸ್ಗಳನ್ನು ಇಲ್ಲಿ ಕೊಟ್ಟಿರೋದು ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಲೋಮ್ ಶಬ್ದ ವಚನ್ ಮತ್ತು ಲಿಂಗ ಪ್ರೇರಣಾರ್ಥಕ ಶಬ್ದ ಸೊ ಇದಿಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಕಾರಕಗಳು ಸೊ ಯಾವ್ದು ಬೇಕಾದರೂ ಕೇಳ್ಬೋದು ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರ PDF ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಮಕ್ಕಳ ಸೊ ಎರಡು ಪುಟವನ್ನು ಓದಿದರೆ ನೀವು ಈಸಿಯಾಗಿ 40 ಅಂಕಗಳನ್ನು ನೀವು ಗಳಿಸ್ಬೋದು ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿದರೆ ಹಾಗಾಗಿ 2 ಪುಟವನ್ನು ಓದ್ಕೊಂಡು ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ